ಹಾಯ್ ಸ್ನೇಹಿತರೆ, ನಮಸ್ಕಾರ. ಆ, ನೋಡಿ, ಇದು ಕಾರ್ಬನ್ K9 ಫೋನು. ಸಣ್ಣ ಫೋನೇ, ಬಟ್ ಇವ್ರು ತಗೊಂಡು ಈ ಫೋನ್ ತಗೊಂಡು ಒಂದು 10 ಡೇಸ್ ಆಗಿದೆ ಅಷ್ಟೇ. ಇಷ್ಟರಲ್ಲಿ ಫೋನ್ ಅನ್ನೋದು ಡೆಡ್ ಆಗಿದೆ. ಇವ್ರು ಸರ್ವಿಸ್ ಸೆಂಟರ್ಗೆ ಹೋಗ್ದಿರ ಏನ್ ಮಾಡಿದ್ದಾರೆ ಅಂದ್ರೆ, ಬೇರೆ ಲೋಕಲ್ ಶಾಪ್ ಅಲ್ಲಿ ಕೊಟ್ಬಿಟ್ಟು ಇದನ್ನ ತೋರಿಸಿದ್ದಾರೆ. ಅವರು ಆಗಲ್ಲ ಅಂದ್ಬಿಟ್ಟು ರಿಟರ್ನ್ ಕೊಟ್ಟಿದ್ದಾರೆ. ಬಟ್ ನಾವು ಅಷ್ಟು ಫ್ರೀ ಇರಲ್ಲ, ಯಾಕಂದ್ರೆ ತುಂಬಾ ಜನ ಆ ಸಣ್ಣ ಫೋನ್ ಮೇಲೆ ಜಾಸ್ತಿ ವರ್ಕ್ ಮಾಡಲ್ಲ. ಯಾಕಪ್ಪ ಅಂದ್ರೆ ಇದ್ರಲ್ಲಿ ಅಷ್ಟೊಂದು ಸಂಪಾದನೆ ಮಾಡಕ್ ಆಗಲ್ಲ ಅಂದ್ಬಿಟ್ಟು ತುಂಬಾ ರಿಜೆಕ್ಟ್ ಮಾಡ್ತಾರೆ. ಸೊ ಈಗ ನಮ್ಗೆ ಇವರು ಬೇಕಾಗಿರೋ ಕಸ್ಟಮರು. ಸೊ ಹಂಗಾಗಿ ಇದನ್ನ ರೆಡಿ ಮಾಡ್ಕೊಡ್ಲೇಬೇಕು ಅಂತ ಕೇಳಿದ್ರೆ, ಹಂಗಾಗಿ ಇದನ್ನ ಏನ್ ಕಂಡೀಷನ್ ಇದೆ ಅಂತ ಒಂದ್ಸಲ ನೋಡೋಣ ಇದನ್ನ. ಸೊ ಒಬ್ಬೊಬ್ರದ್ದು ಒಂಥರ ಚೆಕಿಂಗ್ ಪ್ರೊಸೆಸ್ ಇರುತ್ತೆ. ಸೊ ನಾನು ಡೈರೆಕ್ಟ್ ಆಗಿ ಈ ರೀತಿ ಚೆಕ್ ಮಾಡ್ತೀನಿ. DC ಮಿಷಿನ್ಗೆ ಡೈರೆಕ್ಟ್ ಆಗಿ ಕನೆಕ್ಟ್ ಮಾಡ್ತೀನಿ. GR ಎಲ್ಲ ಚೆಕ್ ಮಾಡ್ಬೇಕು ಆಕ್ಚುಲಿ. ಬಟ್ ನಾನೇನಪ್ಪ ಅಂದ್ರೆ ಡೈರೆಕ್ಟ್ ಆಗಿ ಇದೇ ಚೆಕ್ ಮಾಡ್ತೀನಿ. ಸೊ ಇದು ಫುಲ್ ಶಾರ್ಟ್ ಇದೆ ಸ್ನೇಹಿತರೆ. ನೀವು ನೋಡ್ಬೋದು, ನಾನು ನಿಮಗೆ DC ರೇಟಿಂಗ್ ತೋರಿಸ್ತೀನಿ ಇಲ್ಲಿ ನೋಡಿ. ಸೊ ಫುಲ್ ಶಾರ್ಟ್ ಇದೆ. ಸೊ ಏನು ಶಾರ್ಟ್ ಇದೆ ಅಂತ ಒಂದ್ಸಲ ಚೆಕ್ ಮಾಡೋಣ. ಸೊ ಫೋನ್ ಫುಲ್ ಶಾರ್ಟ್ ಇದ್ದಾಗ ನಾವು ಪ್ರತಿಯೊಂದು ಕಾಂಪೊನೆಂಟ್ ಹತ್ರ GR ವ್ಯಾಲ್ಯೂ ಚೆಕ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ಗೆ ನಾನು ಬ್ಯಾಟ್ರಿ ಕನೆಕ್ಟ್ ಹತ್ರ GR ವ್ಯಾಲ್ಯೂ ಚೆಕ್ ಮಾಡ್ತೀನಿ. ನೋಡಿ 0.2 ಆ ಥರ ಬರ್ತಾ ಇದೆ, OL ಬರ್ತಾ ಇದೆ, ಮತ್ತು 0.1 ಈ ಥರ ಬರ್ತಾ ಇದೆ. ಈ ಥರ ರೀಡಿಂಗ್ ಬರಬಾರ್ದು, ನಮಗೆ ಮಿನಿಮಮ್ 450 ಈ ಥರ ರೀಡಿಂಗ್ ಬರುತ್ತೆ. ಸೊ ಇದರಲ್ಲಿ ಬರ್ತಾ ಇಲ್ಲ. ಸೊ ನಾನು ಫುಲ್ ಫೋನ್ ಡಯಾಗ್ನಿಸಿಸ್ ಮಾಡಿದಾಗ ನನಗೆ D4 ಮತ್ತು ಅಲ್ಲಿ ಪಕ್ಕದಲ್ಲಿರೋ ಒಂದು ಬಿಗ್ ಕೆಪಾಸಿಟರ್ ಹತ್ರ ನನಗೆ ಶಾರ್ಟ್ ಇದೆ ಅಂತ ಫೈಂಡ್ ಔಟ್ ಆಯಿತು. ಸೊ ಈಗ ಫಸ್ಟ್ಗೆ ನಾನು ಏನಪ್ಪ ಅಂದರೆ ಆ ಕೆಪಾಸಿಟರ್ ರಿಮೂವ್ ಮಾಡಿಬಿಟ್ಟು GR ವ್ಯಾಲ್ಯೂ ಚೆಕ್ ಮಾಡ್ತೀನಿ ಏನು ಬರ್ತಾ ಇದೆ ಅಂತ ಒಂದ್ಸಲ. ನೋಡಿ, ಈಗ GR ವ್ಯಾಲ್ಯೂ ಅನ್ನೋದು ಕರೆಕ್ಟಾಗಿ ಬಂತು. ಸೊ ಶಾರ್ಟ್ ಅನ್ನೋದು ರಿಮೂವ್ ಆಯಿತು. ಸೊ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆದಂಗೆ. ಸೊ ಫೋನ್ ಆನ್ ಆಗುತ್ತಿಲ್ವೋ ಒಂದ್ಸಲ ನೋಡೋಣ. ನೋಡಿ, ಫೋನ್ ಅನ್ನೋದು ಸಕ್ಸಸ್ಫುಲ್ ಆಗಿ ಆನ್ ಆಯಿತು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸ್ಟುಡಿಯೋ ಫ್ರೆಂಡ್ಸ್.